ಅವನು ಓಕೆ 1,30,30,000 ಹೇಳ್ತಾನೆ. ನೋಡಿ ಫುಲ್ ಅಡರ್ ಆದ್ರೆ ಫುಲ್ಲು ಇಟ್ಟಿದೆ. ಫಸ್ಟ್ ಲ್ಯಾಕ್ಟೇಷನ್ ಇನ್ನ ಚಿಕ್ಕ ಇದು ಸೆಕೆಂಡ್ ಲ್ಯಾಕ್ಟೇಷನ್. ನೋಡಿ ವ್ಯಾಪಾರಗಳಾದ್ರೆ ಆಗ್ತಿದೆ. ಅಣ್ಣ ಏನ್ ರೇಟ್ ಹೇಳ್ತೀರಾ? ಹಲೋ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಿಮ್ಗೆ ಚಿಂತಾಮಣಿ ಹಸುಗಳ ಸಂತೆ ತೋರಿಸ್ತಾ ಇದ್ದೀನಿ. ಚಿಂತಾಮಣಿ ಹಸುಗಳ ಸಂತೆ ಪ್ರತಿ ಭಾನುವಾರ ಆಗುತ್ತೆ ಇಲ್ಲಿ ಸಂತೆ. ಈ ಚಿಂತಾಮಣಿ ಬಂದು ಚಿಕ್ಕಬಳ್ಳಾಪುರ ಡಿಸ್ಟಿಕ್, ಕರ್ನಾಟಕ ಸ್ಟೇಟ್ ಅಲ್ಲಿ ಆಗುತ್ತೆ. ಇಲ್ಲಿ ಒಳ್ಳೆ HF ಹಸುಗಳು, ಹೋಲಿಸ್ಟನ್, ಜರ್ಸಿ ಹಸುಗಳಾದ್ರೆ ಬರುತ್ತೆ. ಇಲ್ಲಿ ನೋಡ್ಬೋದು. ಇನ್ನ ಸಂತೆಯಲ್ಲಿ ಹೋಗಿ ಡೀಟೇಲ್ಸ್ ಆದ್ರೆ ಕೇಳೋಕ್ ಮುಂಚೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆದ್ರೆ ಮಾಡಿ, ಸಪೋರ್ಟ್ ಮಾಡಿ. ನನಗೆ ಬಂದಿರೋದ್ರಲ್ಲಿ ನಾನು ಕೇಳಿದ್ದೀನಿ, ನಂಗೆ ಕನ್ನಡ ಸ್ವಲ್ಪ ಏನಾದ್ರು ತಪ್ಪು ಕೇಳಿದ್ರೆ ಹಾಯ್ ಹೇಳಿ ಅಪ್ಪ, ಹಾಯ್ ಹೇಳಿ. ಹಾಯ್ ಹೇಳ್ತಾವ್ರು ನೋಡಿ, ಅವ್ರು ನಮ್ಮ ಸಬ್ಸ್ಕ್ರೈಬರ್ಸ್. ಇದು ಚಿಂತಾಮಣಿ ಸಂತೆ, ಚಿಂತಾಮಣಿ ಹಸುಗಳ ಸಂತೆ. ನೋಡ್ಬೋದು HF, ಜರ್ಸಿ, ಹೋಲ್ಸ್ಟನ್ ಹಸುಗಳು. ಇಲ್ಲಿ ಹಸುಗಳು ಏನ್ ರೇಟ್ ಇದೆ ಅಂತ ಕೇಳೋಣ. ನೋಡಿ ಇದು ಆರ್ಡರ್ ನೋಡಿ ಹೆಂಗಿದೆ ಅಂತ ಹಸುದು ಕೇಳೋಣ. ಏನ್ ರೇಟ್ ಹೇಳ್ತಾರೆ ಅಂತ. ಫುಲ್ ಹೆವಿ ಸೈಜ್ ಐತೆ ಇದೆ. ಅಣ್ಣ ಏನ್ ರೇಟ್ ಹೇಳ್ತಾರೆ? 1,40,000 ಹೇಳ್ತಾರೆ. ಫಸ್ಟ್ ಲ್ಯಾಕ್ಟೇಷನ್ 4 ಕಲ್ಲಂತೆ. ಫಸ್ಟ್ ಲ್ಯಾಕ್ಟೇಷನ್ 1,40,000 ಹೇಳ್ತಾರೆ. ಅದು ಫೈನಲ್ ಇರಲ್ಲ, ಮತ್ತೆ ಸ್ವಲ್ಪ ಬೇರೆ ಆಡಿ ತಗೋಬಹುದು. ಫೈನಲ್ ಆದ್ರೆ ಎಷ್ಟು ಕೊಡ್ತೀರಾ? 1,20,000 ಆದ್ರೆ ಕೊಡ್ತೀರಾ? ಅದು ಫೈನಲ್ ರೇಟ್. ಇದು ಫೈನಲ್ ರೇಟ್ 1,20,000 ಆದ್ರೆ ಕೊಡ್ತಾರಂತೆ. ಫೈನಲ್ ರೇಟ್ ಅದು. ನೋಡ್ಬೋದು ಆರ್ಡರ್. ಇದು 1,60,000 ಹೇಳ್ತವ್ರೆ. ಸೆಕೆಂಡ್ ಲ್ಯಾಕ್ಟೇಷನ್ ಅಂತೆ. 1,40,000 ಆದ್ರೆ ಫೈನಲ್ ರೇಟ್ ಕೊಟ್ಟು ಬಿಡ್ತೀವಿ ಅಂತ ಹೇಳ್ತವ್ರೆ. ಇದು ಚಿಂತಾಮಣಿ ಸಂತೆಯಲ್ಲಿ ಇದು 1,20,000 ಹೇಳ್ತವ್ರೆ. 1,15,000 ಆದ್ರೆ ಫೈನಲ್ ರೇಟ್ ಕೊಟ್ಟು ಬಿಡ್ತೀವಿ ಅಂತ ಹೇಳ್ತವ್ರೆ. ಇಲ್ಲೊಂದಿದೆ ಜರ್ಸಿ ನೋಡ್ಬೋದು. ಹಸು ಇಸ್ಕೊಳ್ಳೋರು ಎಲ್ಲ ನೋಡಿ ಆದ್ರೆ ತಗೊಂತಾರೆ. ಜರ್ಸಿ ಏನ್ ರೇಟ್ ಚೆಪ್ತಾರನ? 95,000 ಹೇಳ್ತಾರೆ. 95,000 ಹೇಳ್ತವ್ರೆ. ನೋಡಿ ಜರ್ಸಿನಾ ಹೋಲಿಸ್ಟನ್ ಬರುತ್ತಂತೆ. ಎಷ್ಟನೇ ಲ್ಯಾಕ್ಟೇಷನ್ ಇದೆ? ಎರಡನೇ ಲ್ಯಾಕ್ಟೇಷನ್. ಹಾಲ್ ಕೆಪಾಸಿಟಿ ಎಷ್ಟು ಇರುತ್ತೆ? 13-14 ಒಂದೊತ್ತಿಗೆ 13-14 ಲೀಟರ್ ಈಗ ಕೊಡ್ಬೋದು ಅಂತ ಹೇಳ್ತವ್ರೆ. ಇದು ಸೆಕೆಂಡ್ ಲ್ಯಾಕ್ಟೇಷನ್. ಫೈನಲ್ ಆದ್ರೆ ಎಷ್ಟು? 85 ಆದ್ರೆ ಕೊಡ್ತಾರೆ. ಫೈನಲ್ ರೇಟು. ನೀವು ಎಲ್ಲಿಂದ ಬಂದಿದ್ದೀರಾ? ನಾವು ಬೇತ್ಮಂಗ್ಲ. ಪರವಾಗಿಲ್ವಾ ಇಲ್ಲಿ ವ್ಯಾಪಾರಗಳೆಲ್ಲ? ಪರವಾಗಿಲ್ಲ, ಸರಿ. ನೋಡ್ಬೋದು ಇನ್ನ ಹಸುಗಳೈತೆ ಆದ್ರೆ ಅವೇ ಒಂದೊಂದು ಹತ್ರ ಒಂದೊಂದು ರೇಟ್ ಆದ್ರೆ ಇರುತ್ತೆ. ಇಲ್ಲಿ ನೋಡಿ ಆರ್ಡರ್ ಹೆಂಗಿದೆ ಅಂತ ಕೇಳೋಣ, ಎಷ್ಟು ಹೇಳ್ತಾರೆ ಅಂತ ರೇಟು. ಫಸ್ಟ್ ಲ್ಯಾಕ್ಟೇಷನ್ ಎಷ್ಟು ಹೇಳ್ತೀರಾ ರೇಟ್? 95,000 ಹೇಳ್ತಾವ್ರೆ. ಇದು ಹಸು ಇವ್ರದ್ದು. ಫಸ್ಟ್ ಲ್ಯಾಕ್ಟೇಷನ್ ನೋಡ್ಬೋದು. ಇಲ್ಲೊಂದಿದೆ ಜರ್ಸಿ ಬರುತ್ತಾ ಇದು? ಅಣ್ಣ ಎಷ್ಟು ಹೇಳ್ತಾ ಇದೀರ ರೇಟ್? 1,20,000 ಹೇಳ್ತಾವ್ರೆ. ನೋಡಿ ಅಲ್ಲಿ ನೋಡ್ತಾವ್ರೆ. ಜರ್ಸಿ ಇದು ಥರ್ಡ್ ಲ್ಯಾಕ್ಟೇಷನ್ ನೋಡ್ಕೊಂತೀನಿ ನಾನು. ನೋಡಿ ಹಸುಗಳಾದ್ರೆ ಹಿಂಗಾವೆ. ನೋಡಿ ಫುಲ್ ಅಡರ್ ಆದ್ರೆ ಫುಲ್ಲು ಇಟ್ಟಿದೆ. ಫಸ್ಟ್ ಲ್ಯಾಕ್ಟೇಷನ್ ಇನ್ನ ಚಿಕ್ಕ ಇದು ಸೆಕೆಂಡ್ ಲ್ಯಾಕ್ಟೇಷನ್.
ನೋಡಿ ವ್ಯಾಪಾರಗಳಾದ್ರೆ ಆಗ್ತಿದೆ. ಅಣ್ಣ ಏನ್ ರೇಟ್ ಹೇಳ್ತೀರಾ? ಒಂದೂವರೆನಾ? ಒಂದೂವರೆ ಹೇಳ್ತವ್ರೆ. ಇದಾದ್ರೆ ಫುಲ್ ಆಗಿಬಿಟ್ಟಿದೆ ನೋಡ್ಬೋದು, ಫುಲ್ ಟೈಟ್ ಇದೆ. ಇನ್ನು ಇವತ್ತು ಇಲ್ಲ ನಾಳೆನು ಇದಾಗುತ್ತೆ. ಇದು ಅವ್ರದ್ದೆ, ಸುಮ್ಮನೆ ಯಾಕೆ ಅವ್ರೇನು ಫುಲ್ ಇದರಲ್ಲಿದ್ದಾರೆ. ಇದು ಚಿಂತಾಮಣಿ ಹಸುಗಳ ಸಂತೆ. ಹಸುಗಳಾದ್ರೆ ಹೆವಿ ಬ್ರೀಡ್ ಹಸುಗಳಾದ್ರೆ ಬರುತ್ತೆ ಇಲ್ಲಿ. ಹಾಯ್ ಜಪ್ಪಣ್ಣ, ಹಾಯ್ ಹೇಳ್ತವ್ರೆ ಅವರು. 1,10,10,000 ಹೇಳ್ತವ್ರೆ. ಅವ್ರದ್ದು ವ್ಯಾಪಾರ ಮಾಡ್ತವ್ರೆ ನೋಡಿ ಅಲ್ಲಿ. ಇಲ್ಲೊಂದಿದೆ, ಇದು ಫಸ್ಟ್ ಲ್ಯಾಕ್ಟೇಷನ್ ನೋಡ್ಕೊಳ್ತೀನಿ ನೋಡಿ. ಒಬ್ರು ಏನ್ ರೇಟ್ ಹೇಳ್ತೀರಾ? 1,20,000 ಫಸ್ಟ್ ಲ್ಯಾಕ್ಟೇಷನ್. 1,20,000 ಹೇಳ್ತವ್ರೆ ಫಸ್ಟ್ ಲ್ಯಾಕ್ಟೇಷನ್ ನೋಡಿ. ಇದು ಕಲ್ಲು ಎಷ್ಟಿದೆ? 4 ಕಲ್ಲು. ಫೈನಲ್ ಆದ್ರೆ ಎಷ್ಟಾದ್ರೆ ಆಗುತ್ತೆ ಬ್ರೋ? 1,10,000 ಆದ್ರೆ ಕೊಡ್ತೀರಾ ಫೈನಲ್? ನೀವು ವಾರ ಹಾಕ್ತೀರಾ? ಫೈನಲ್ ಆದ್ರೆ 1,10,000 ಆದ್ರೆ ಕೊಡ್ತೀವಿ ಅಂತ ಹೇಳ್ತವ್ರೆ. ನೋಡ್ಬೋದು ಆರ್ಡರು ಇಲ್ಲಿದೆ, ಮತ್ತೆ ಮೇಲೆ ಲೈನ್ ನೋಡ್ಬೋದು. ಹಸುಗಳನ್ನು ಇಸ್ಕೊಳ್ಳುವಾಗ ಅದೆಲ್ಲ ನೋಡಿ ತಗೊಂತಾರೆ, ಎಲ್ಲ ನೋಡಿ ತಗೋಬೇಕು. ಇಲ್ಲೊಂದಿದೆ, ಇದು ಫಸ್ಟ್ ಲ್ಯಾಕ್ಟೇಷನ್ ನೋಡ್ಬೋದು, ಫುಲ್ಲು ಆರ್ಡರ್ ಆದ್ರೆ ಇದೆ. ಅಣ್ಣ ಏನ್ ರೇಟ್ ಹೇಳ್ತೀರಣ್ಣ? 1,35,000 ಇದೆ ಫಸ್ಟ್ ಲ್ಯಾಕ್ಟೇಷನ್. ಫಸ್ಟ್ ಲ್ಯಾಕ್ಟೇಷನ್ 1,35,000 ಇದೆ. ಅದೇ ಫೈನಲ್ ರೇಟ್ ಇರಲ್ಲ, ಮತ್ತೆ ನಾವು ಬೇರೆ ಆಡಿ ತಗೋಬಹುದು. ಫೈನಲ್ ರೇಟ್ ಆದ್ರೆ ಎಷ್ಟು ಆದ್ರೆ ಕೊಡ್ತಾರೆ ಕೇಳೋಣ. ಫೈನಲ್ ಎಷ್ಟಾದ್ರೆ ಕೊಟ್ಬಿಡ್ತೀರಣ್ಣ? 1,20,000 ಆದ್ರೆ ಕೊಡ್ತೀವಿ ಅಂತವ್ರೆ. ಅದ್ರಲ್ಲಿ ಇನ್ನ ಕಮ್ಮಿ ಮಾಡ್ಬೋದು. ನೋಡಿ ಹಸುಗಳು ಹಿಂಗೆ ಇಟ್ಕೊಂಡಿರ್ತಾರೆ. ಇದ್ರಲ್ಲಿ ನಮ್ಗೆ ಯಾವ ಹಸು ಬೇಕೋ ಅದನ್ನ ಸೆಲೆಕ್ಟ್ ಮಾಡಿದ್ರೆ ಅದ್ರ ಬಟ್ಟಿ ರೇಟ್ ಆದ್ರೆ ಇರುತ್ತೆ. ಅಲ್ಲೊಂದಿದೆ ಕೊಮ್ಮುಗಳ ಹಸು. ಅಣ್ಣ ಏನ್ ರೇಟ್ ಹೇಳ್ತೀರಾ? 1,25,000. ಒಂದು ದಿವಸಕ್ಕೆ 36 ಲೀಟರ್ ಹಾಲು ಕರೀತೀವಿ. ಒಂದ್ ದಿವಸಕ್ಕೆ 36 ಲೀಟರ್. 3rd ಲ್ಯಾಕ್ಟೇಷನ್ ಅಂತ ಹೇಳ್ತವ್ರೆ. ಇದು ಅವರು ನೋಡಿ ಕರ್ಕೊಂಡು ಹೋಗ್ತವ್ರೆ. ಅದು ಹಸು ಒಂದ್ ದಿವಸಕ್ಕೆ 36 ಲೀಟರ್ ಈ ಬರುತ್ತೆ ಅಂತ ಹೇಳ್ತವ್ರೆ. ಅದು 3rd ಲ್ಯಾಕ್ಟೇಷನ್ ಅಂತೆ. 1,30 ಯೂಟ್ಯೂಬ್ 1,30 ಹೌದು, 1,30 ಹೇಳ್ತಾರೆ. ಫೈನಲ್ ಆದ್ರೆ ಎಷ್ಟು ಕೊಡ್ತಾರೆ ಹೇಳಿ? ಫೈನಲ್ ಆದ್ರೆ 1,10 ಕೇಳ್ತಾರೆ. 1,10 ಕೇಳ್ತಾವ್ರೆ. 1,15 ಆದ್ರೆ ಕೊಟ್ಬಿಡ್ತೀರ. ಅಲ್ಲೆಷ್ಟಿದೆ? ಅಲ್ಲೂ 6ರಿಂದ ಕಡೆ 3ನೇ ಸುಲು. ಸರಿ ಬ್ರೋ, ನೀವು ವಾರ ಹಾಕ್ತೀರಾ ಇಲ್ಲಿ? ಸರಿ, ವಾರ ಹಾಕ್ತಾರಂತೆ ಇಲ್ಲಿ. ನಮ್ದು ಮೋಹನ್ ಕ್ರೇಜಿ ಕನ್ನಡ ಅಂತ ನೋಡಿ. ಇದು ಒಂದು ಹೆವಿ ಸೈಜ್ ಆವಿದೆ ಇಲ್ಲಿ ನೋಡಬಹುದು. ಹೆವಿ ಸೈಜ್ ಹಾವು, ಫುಲ್ ಹೈಟ್ ಇದೆ ಆದ್ರೆ ಇದೆ. ಅಣ್ಣ ಏನ್ ರೇಟ್ ಹೇಳ್ತೀರಾ? 1,20,000. 1,20,000 ಹೇಳ್ತಾವ್ರೆ. ಫಸ್ಟ್ ಲ್ಯಾಕ್ಟೇಷನ್, ಸೆಕೆಂಡ್ ಲ್ಯಾಕ್ಟೇಷನ್? ಇದು 3rd ಲ್ಯಾಕ್ಟೇಷನ್. ಇನ್ನು ಹಾಲ್ ಕೆಪಾಸಿಟಿ ಎಷ್ಟಿದೆ? 30 ಲೀಟರ್ ಮೇಲೆ. ಒಂದ್ ದಿವಸಕ್ಕೆ 30 ಲೀಟರ್ ಮೇಲೆ ಇದೆ. ಒಂದ್ ದಿವಸಕ್ಕೆ 30 ಲೀಟರ್ ಮೇಲೆ ಇದೆ ಅಂತವ್ರೆ. ಎಷ್ಟು ಹೇಳ್ತೀರಿ ರೇಟ್? 1,20,000. ಅದು ಫೈನಲ್ ಇರಲ್ಲ, ಮತ್ತೆ ನಾವು ಬೇರೆ ಆಡಿ ತಗೋಬಹುದು. ಫೈನಲ್ ಆದ್ರೆ ಎಷ್ಟು ಹತ್ರ ಕೊಟ್ಬಿಡ್ತಾರೆ? 1,5,000 ಆದ್ರೆ ಫೈನಲ್ ರೇಟು. 1,5,000 ಆದ್ರೆ ಕೊಟ್ಬಿಡ್ತೀವಿ ಅಂತ ಹೇಳ್ತಾವ್ರೆ. ಹೆಣ್ಣು ಅವ್ರದ್ದು. ಇದು ಚಿಂತಾಮಣಿ ಹಸುಗಳ ಮಾರ್ಕೆಟ್.
ಎವರಿ ಸಂಡೇ ಇರುತ್ತೆ ಇಲ್ಲಿ, ಪ್ರತಿ ಭಾನುವಾರ ಇರುತ್ತೆ ಇಲ್ಲಿ. ಆಹಾ, ಇಲ್ಲಿ ನೋಡ್ಬೋದು ಒಂದು ಹಸು ಫುಲ್ಲು ಅಡರ್ ಆದ್ರೆ ಫುಲ್ಲು ಇಳ್ತಿದೆ ನೋಡ್ಬೋದು. ಅಣ್ಣ ಏನ್ ರೇಟ್ ಹೇಳ್ತೀರಾ? 1.5. ಇದು ಎಷ್ಟೇ ಲ್ಯಾಕ್ಟೇಷನ್? ಫಸ್ಟ್ ಲ್ಯಾಕ್ಟೇಷನ್ 4 ಕಲ್ಲು ಫಸ್ಟ್ನೇ ಸುಲಂತೆ. 1.5 1,50,000 ಹೇಳ್ತವ್ರೆ. ಅದು ಫೈನಲ್ ರೇಟ್ ಇರಲ್ಲ, ಮತ್ತೆ ಸ್ವಲ್ಪ ಬೇರೆ ಆಡಿ ತಗೋಬಹುದು. ಹೇಳೋಣ ಎಷ್ಟು ಹೇಳ್ತಾರೆ ಫೈನಲ್ ರೇಟ್ ಅಂತ. ಫೈನಲ್ ಆದ್ರೆ ಎಷ್ಟಾದ್ರೆ ಕೊಟ್ಬಿಡ್ತೀರಣ್ಣ? 1.30 ಆದ್ರೆ ಕೊಡ್ತೀವಿ ಅಂತ ಹೇಳ್ತವ್ರೆ ಫೈನಲ್ ರೇಟ್. ಅದು ನೋಡ್ಬೋದು. ಇದು ಹಸು ಹೆವಿ ಸೈಜ್ ಹಸು. 1,20,000 ಹೇಳ್ತವ್ರೆ. 3rd ಲ್ಯಾಕ್ಟೇಷನ್ ಅಂತೆ. ಮಿಲ್ಕ್ ಕೆಪಾಸಿಟಿ 20 ಲೀಟರ್ಸ್ ಹೇಳ್ತವ್ರೆ. ಇದು 90,000 ಹೇಳ್ತವ್ರೆ. ಗೀರ್ ಹಸು ಅಂತಾರೆ, ಗಿರಿರಾಜ ಹಸು. ಇದು 9 ಲೀಟರ್ ಕೆಪಾಸಿಟಿ ಅಂತ ಹೇಳ್ತಾರೆ. ಸೆಕೆಂಡ್ ಲ್ಯಾಕ್ಟೇಷನ್ ಅಂದ್ರೆ 2ನೇ ಸುಲು. ಗೀರ್ ಹಸು ಆದ್ರೆ ಹೆವಿ ಇದೆ. ಇಲ್ಲೊಂದಿದೆ ನೋಡಿ, ಇದು ಜರ್ಸಿ ಬರುತ್ತೆ ಅನ್ಕೊಂತೀನಿ. ಕೇಳೋಣ ನೋಡಿ. ಅಡಾರೆಲ್ಲ ಅಬ್ರು ಏನ್ ರೇಟ್ ಹೇಳ್ತೀರಾ? 85,000 ಹೇಳ್ತವ್ರೆ. ಜರ್ಸಿ ಬರುತ್ತಾ? ವೈಟ್ ಪ್ಯಾಚಸ್ ಜರ್ಸಿ. ಫಸ್ಟ್ ಲ್ಯಾಕ್ಟೇಷನ್ ನೋಡಿ. ಇದ್ರ ಪಕ್ಕದಲ್ಲಿ ಇನ್ನೊಂದಿದೆ ದೊಡ್ಡದಿದು. ಅಬ್ರು ಇದು 1.30 ಹೇಳ್ತವ್ರೆ. ನೋಡ್ಬೋದು. ಅದು ಫಸ್ಟ್ ಲ್ಯಾಕ್ಟೇಷನ್, ಅದು ಫಸ್ಟ್ನೇ ಸುಲೆ. ಫೈನಲ್ ರೇಟ್ ಆದ್ರೆ ಎಷ್ಟು ಕೊಡ್ತೀರಾ? ಒಂದ್ರ ಮೇಲೆ ಏನಾದ್ರು ಬಂದ್ರೆ ಕೊಟ್ಬಿಡ್ತೇನೆ. ಒಂದ್ರ ಮೇಲೆ ಬಂದ್ರೆ ಕೊಟ್ಬಿಡ್ತೀವಿ ಅಂತ ಹೇಳ್ತವ್ರೆ. ನೀವು ವಾರ ಹಾಕ್ತೀರಾ ಇಲ್ಲಿ? ವಾರ ಹಾಕ್ತಾರಂತೆ ಅವರು. ನೋಡ್ಬೋದು. ಇದು ಚಿಂತಾಮಣಿ ಸಂತೆ, ಪ್ರತಿ ಭಾನುವಾರ ಆಗುತ್ತೆ ಸಂತೆ. ನೋಡಿ, ಇದು ಹಸುಗಳ ಸಂತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಲೈಕ್ ಮಾಡಿಬಿಟ್ಟು ನಮ್ಗೆ ಸ್ವಲ್ಪ ಈ ಬೂಸ್ಟ್ ಅಪ್ ಆದ್ರೆ ಇರುತ್ತೆ. ಇದು ಹಸುಗಳ ಸಂತೆ ಚಿಂತಾಮಣಿ. ಇಲ್ಲೊಂದಿದೆ ನೋಡಿ, ಹೇಗೆ ಹೈಟ್ ಆದ್ರೆ ಇದೆ ನೋಡಿ. ಆರ್ಡರು ಎಷ್ಟಾಗುತ್ತೆ ಅಂತ ಕೇಳೋಣ. ಏನ್ ರೇಟ್ ಹೇಳ್ತೀರಾ? 1.10. ಫಸ್ಟ್ ಲ್ಯಾಕ್ಟೇಷನ್ 2ನೇ ಸುಲು ಅಂತೆ. 1,10,000 ಹೇಳ್ತವ್ರೆ. ಪಾಲ್ ಕೆಪಾಸಿಟಿ ಎಷ್ಟಿದೆ? ಹಾಲು ಕೆಪಾಸಿಟಿ. ಇಲ್ಲಿ ನೋಡಿ, ಒಂದು ಜರ್ಸಿ ಮತ್ತೆ ಹೋಲ್ಸ್ಟನ್ 2 ಮಿಕ್ಸು. ಇದು ನೋಡಿ, ಅಡರು ಫುಲ್ ಅಡರ್ ಆದ್ರೆ ಬಿಟ್ಟಿದೆ. ಕೇಳೋಣ ಏನ್ ಹೇಳ್ತಾರೆ ಅಂತ. ಕೇಳ್ತವ್ರೆ ಅಲ್ಲೇ. ನೋಡಿ, ಕೇಳ್ತವ್ರೆ ಎಲ್ಲರನ್ನು ಇಸ್ಕೊಳ್ಳೋರದು. ಫುಲ್ ಹೆವಿ ಬೇಡ ಆದ್ರೆ ಇದೆ. ಅಣ್ಣ ಎಷ್ಟು ಹೇಳ್ತೀರಾ ಅದು? 1.35 ಹೇಳ್ತವ್ರೆ. ಕೇಳ್ತವ್ರೆ. 1,10,000 ಕೇಳ್ತಾರಂತೆ. ಅವ್ರು ಕೊಟ್ಟಿಲ್ವಂತೆ ನೋಡಿ, ಅವ್ರು ಕೊಡ್ತಾ ಇಲ್ಲ. ಕೇಳೋರ ಅಣ್ಣ
ಇದೇನು ಹೇಳ್ತೀರಣ್ಣ? 1.15. ಇದು ಸೆಕೆಂಡ್ ಲ್ಯಾಕ್ಟೇಷನ್, ಥರ್ಡ್ ಲ್ಯಾಕ್ಟೇಷನ್? ಸೆಕೆಂಡ್ ಲ್ಯಾಕ್ಟೇಷನ್ 1.15 ಹೇಳ್ತಾವ್ರೆ. 1,15,000. ಅದು ಫೈನಲ್ ರೇಟ್ ಇರಲ್ಲ, ಮತ್ತೆ ಸ್ವಲ್ಪ ಬೇರೆ ಆಟ ತಗೋಬೋದು. ಇದು ಚಿಂತಾಮಣಿ ನೋಡಿ. ಹಸುಗಳಾದ್ರೆ ಹಿಂಗವೆ, ಇನ್ನೊಂದು ಹತ್ರ ಒಂದೊಂದು ರೇಟ್ ಹಸುಗಳು ನೋಡ್ಬೋದು. ಇನ್ನ ನೋಡಿ ವ್ಯಾಪಾರಗಳಾದ್ರೆ ಆಗ್ತಿದೆ. ವ್ಯಾಪಾರ ಆಗುವಾಗ ಡಿಸ್ಟರ್ಬ್ ಮಾಡೋದು ಬೇಡ ಅನ್ನೋದು ನನ್ನ ಪಾಲಿಸಿ. ಇನ್ನು ಹಸುಗಳು ಈಸ್ಕೊಳ್ಳುವಾಗ ಸ್ವಲ್ಪ ನೋಡಾದ್ರೆ ಈಸ್ಕೊಳ್ಳಿ, ಅರ್ಜೆಂಟ್ ಬೀಳ್ಬೇಡಿ, ಎಲ್ಲ ನೋಡಿ ಮತ್ತೆ ಈಸ್ಕೊಳ್ಳಿ. ಯಾರಾದ್ರೂ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೆ ಎಕ್ಸ್ಪೀರಿಯನ್ಸ್ ಪರ್ಸನ್ನ ಜೊತೆಲಿ ಹಿಡ್ಕೊಂಡು ಈಸ್ಕೊಳ್ಳಿ. ಇಲ್ಲೊಂದಿದೆ ನೋಡಿ. ಹೇಳಪ್ಪ ನೋಡಿ ಅವನು 1,30,000 ಹೇಳ್ತಾನೆ. ಅವ್ನ ಹುಡುಗ ಹಿಡ್ಕೊಂಡವನೆ ಇದನ್ನ ನೋಡಿ. ನೋಡಿ ಇಲ್ಲೊಂದಿದೆ. ಅಣ್ಣ ಏನ್ ರೇಟ್ ಹೇಳ್ತೀರಾ? 90,000 ಹೇಳ್ತಾವ್ರೆ. ಇದು ಅಣ್ಣ ಎನ್ನೋ ಸುಳ್ಳ ಇದೆ 12-13 ಇస్తుంది పాలు. అది ఎన్నో ఈత? మూడో ఈత. 12-13 లీటర్లు ఇస్తుంది పాలు అని చెప్తున్నారు. చూడొచ్చు అడరు ఆవు. ఇది ఆయన వాళ్ళది, ಅವ್ರದ್ದೇ, ಅವ್ರದ್ದು ನೋಡ್ಬೋದು. 90,000 ಹೇಳ್ತವೆ. ಮತ್ತೆ ಅದರಲ್ಲಿ ಬೇರೆ ಆಡು ಇಸ್ಕೋಬಹುದು ನೋಡಿ. ತಗೊಳ್ಳೋರು ಹಾಲ್ ಹಿಂಡಿ ಮತ್ತೆ ನೋಡಿ ಮತ್ತೆ ಅದ್ರ ತಗೊಂತಾರೆ ಹಂಗೆ. ಇದು ಚಿಂತಾಮಣಿ ಹಸುಗಳ ಸಂತೆ ನೋಡಿದ್ರಲ್ಲ. ಇನ್ನ ಇನ್ಫಾರ್ಮೇಶನ್ ಆದ್ರೂ ವರ್ತಿ ಅನ್ಸಿದ್ರೆ ಲೈಕ್ ಮಾಡಿ, ಸಪೋರ್ಟ್ ಆದ್ರೆ ಮಾಡಿ. ಇನ್ನ ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್.